ನಿಮ್ಮ ತೂಕ ಇಳಿತಿಲ್ವಾ ಅಥವಾ ನಿಮ್ಮ ತೂಕ ಏರ್ತಿಲ್ವಾ? ಇದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಇಲ್ಲದೆ ಇರೋದು. ಆಯ್ತಾ? ಬರೀ ಅನ್ನ ಆಯ್ತು, ಚಪಾತಿ ಆಯ್ತು, ಮುದ್ದೆ ಆಯ್ತು ಎಲ್ಲ ಓಕೆ ಸರ್. ಬಟ್ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಇಲ್ಲ ಅಂತ ಹೇಳಿದ್ರೆ ಮಸಲ್ ಲಾಸ್ ಆಗುತ್ತೆ, ಬಾಡಿ ಸುಸ್ತಾಗುತ್ತೆ, ಇನ್ನೂ ಬೇರೆ ಬೇರೆ ರೀತಿ ಎಲ್ಲ ಸಮಸ್ಯೆಗಳು ಶುರು ಆಗುತ್ತೆ. ಎಸ್ಪೆಷಲಿ ತೂಕ ಇಳಿಸೋರಿಗಂತೂ ಪ್ರೋಟೀನು ಸಿಕ್ಕಾಪಟ್ಟೆ ನೆಸೆಸರಿ. ಇಲ್ಲಿ ತೂಕ ಇಳಿಸೋರು, ತೂಕ ಏರ್ಸೋರು ಅವ್ರ ಬಗ್ಗೆ ಅಂತ ಅಲ್ಲ, ಇಲ್ಲಿ ಕಾಮನ್ ಪೀಪಲ್ಲು ಅಷ್ಟೇ ಎಲ್ಲರೂ ಪ್ರೋಟೀನ್ನು ಮಿನಿಮಮ್ ಅವ್ರ ದೇಹಕ್ಕೆ ಎಷ್ಟು ಬೇಕು, ಮಿನಿಮಮ್ ಅಂದರೆ ಒಂದು 50 to 60 grams ಆಫ್ ಪ್ರೋಟೀನ್ನು ಅವ್ರು ತಿನ್ನಲೇಬೇಕು. ಬಟ್ ಈ ಪ್ರೋಟೀನ್ ತಿನ್ನಬೇಕು ಅಂತ ಹೇಳಿದ್ರೆ ಸುಮಾರು ಜನ ತಲೆಲೋಡೋದು ಪೌಡ್ರ್ ಅಂತೆ, ಚಿಕನ್ ಅಂತೆ, ಆ ಥರ ಏನಿಲ್ಲ. ಮನೆ ಫುಡ್ಡಲ್ಲೇ ನಿಮ್ಗೆ ಸಿಗುವಂಥ ಇವತ್ತು ನಾನು 10 ಪ್ರೋಟೀನ್ ಫುಡ್ಗಳನ್ನ ಹೇಳ್ತೀನಿ. ಇದನ್ನ ನೀವು ಬಳಸ್ಕೊಂಡು ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ತೂಕ ಇಳಿಸೋರು ತೂಕ ಇಳಿಸ್ಕೋಬೋದು, ಅಥವಾ ವೆಯ್ಟ್ ಗೇನ್ ಮಾಡೋರು ವೆಯ್ಟ್ ಗೇನ್ ಮಾಡ್ಕೋಬೋದು. ಅದು ಯಾವ್ದು 10 ಆಹಾರಗಳು ಮನೆಯಲ್ಲೇ ಸಿಗುವಂಥ ಬೆಸ್ಟ್ ಪ್ರೋಟೀನ್ ಸೋರ್ಸ್ ಅಂತ ಹೇಳಿದ್ರೆ ಮೊದಲನೇದು ಬಂದ್ಬಿಟ್ಟು ಹಾಲು. ಆಯಿತಾ? ಹಾಲಲ್ಲಿ ನಿಮಗೆ ಮಿನಿಮಮ್ ಅಂತ ಹೇಳಿದ್ರು 3 to 3.5 ಪ್ರೋಟೀನ್ ಅದರಲ್ಲಿ ಸಿಗುತ್ತೆ ನಿಮಗೆ 100 mlಗೆ. ಆಯಿತಾ? ಬಟ್ ನಿಮಗೆ ಸಿಕ್ಕಾಪಟ್ಟೆ 20-25 ಗ್ರಾಮ್ ಅಷ್ಟೆಲ್ಲ ಪ್ರೋಟೀನ್ ಸಿಗಲ್ಲ, ಬಟ್ ಒಂದು ಸ್ಮಾಲ್ ಅಮೌಂಟ್ ಅಷ್ಟು ನಿಮಗೆ ಪ್ರೋಟೀನ್ ಸಿಗುತ್ತೆ. ಇಲ್ಲಿ 10ರಿಂದ ಹೇಳ್ತಾ, ಇದಕ್ಕೆ ನಾನು 10 ಟಾಪ್ 10ಅಲ್ಲಿ ಇದು 10 ಅಂತ ಹೇಳ್ಬೋದು. ಇದು ಹಾಲು ಇದರಲ್ಲಿ ನಿಮಗೆ 3 to 3.5 ಸಿಗುತ್ತೆ. ಇನ್ನು ಟಾಪ್ 1 ಯಾವುದು, ಟಾಪ್ 2 ಯಾವುದು ಅಂದ್ಬಿಟ್ಟು ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ. ನೀವು ಪೇಷನ್ಸ್ ಆಗಿ ವಿಡಿಯೋದನ್ನ ಕಂಪ್ಲೀಟಾಗಿ ನೋಡಿದ್ರೆ, ಒಂದು ಬುಕ್ಕು ಪೆನ್ ಹಿಡ್ಕೊಂಡು ಶ್ರದ್ಧೆಯಿಂದ ಬರ್ಕೊಂಡ್ರೆ ನಿಮಗೆ ಪ್ರೋಟೀನ್ ಲಿಸ್ಟ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಆಯ್ತಾ? ಇದು ಮೊದಲನೇ ಇದು 10ನೇದು ಬಂದ್ಬಿಟ್ಟು ಹಾಲಲ್ಲಿ ನಿಮಗೆ 3 to 3.5 ಸಿಗುತ್ತೆ 100 mlಗೆ. ಇನ್ನು 2ನೇದು ಬಂದ್ಬಿಟ್ಟು ನಿಮಗೆ ಇದು 9ನೇದು ಬಂದ್ಬಿಟ್ಟು ಕಡಲೆಕಾಯಿ. ಆಯ್ತಾ? ಇದು ನನ್ನ ಲಿಸ್ಟಲ್ಲಿ 9ನೇದು ಬಂದ್ಬಿಟ್ಟು ಕಡಲೆಕಾಯಲ್ಲಿ ಬಂದ್ಬಿಟ್ಟು ನಿಮಗೆ 100 ಗ್ರಾಮ್ ಅಷ್ಟು ಪ್ರೋಟೀನ್, 100 ಗ್ರಾಮ್ ಇದರಲ್ಲಿ ನಿಮಗೆ 25 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಇವಾಗ 100 ಗ್ರಾಮ್ ಕಡಲೆ ಇದೆಯಲ್ಲ, ಅದರಲ್ಲಿ ನಿಮ್ಗೆ 25 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಆದರೆ ನೀವು ಸಿಕ್ಕಾಪಟ್ಟೆ ಇದನ್ನ ತಿನ್ನೋದಕ್ಕಾಗಲ್ಲ, ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡೋವಂಥವ್ರು. ಆಯ್ತಾ? ಬೇಕಾದ್ರೆ ವೆಯ್ಟ್ ಗೇನ್ ಮಾಡೋವಂಥವ್ರು ಈ ಕಡಲೆಕಾಯಿನ ಪೀನಟ್ ಬಟರ್ ಥರ ಯೂಸ್ ಮಾಡಿಕೊಂಡು ತಿನ್ಬೋದು. ಬಟ್ ಈ ಕಡಲೆಕಾಯಿನ ವೆಯ್ಟ್ ಲಾಸ್ ಮಾಡೋವಂಥವ್ರು ಸ್ನ್ಯಾಕ್ಸ್ ಟೈಮಲ್ಲಿ, ಬೆಳಗಿನ ಜಾವನೋ ಅಥವಾ ಸಂಜೆ ಟೈಮಲ್ಲೋ ಸ್ನ್ಯಾಕ್ಸ್ ಟೈಮಲ್ಲಿ ತಗೋಬೋದು. ಇದನ್ನ ಒಂದು ಮುಷ್ಟಿಯಷ್ಟು, ಇದರಲ್ಲಿ ನಿಮಗೆ 25 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಇದು ನನ್ನ ಟಾಪ್ 10ಅಲ್ಲಿ 9ನೇ ಸ್ಥಾನ ಕೊಡ್ತೀನಿ ಇದಕ್ಕೆ, ಕಡಲೆಕಾಯಿಗೆ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ನಲ್ಲಿ. ಇನ್ನು 8ನೇದು ಬಂದ್ಬಿಟ್ಟು ಮೊಳಕೆ ಕಾಳು. ಆಯ್ತಾ? ಸ್ಪೌಟ್ಸ್ ಅಂತ ಏನು ಕರಿತೀವಿ, ಈ ಮೊಳಕೆ ಕಾಳು. ಈ ಪ್ರೋಟೀನ್ ಜೊತೆಗೆ ಇದ್ರ ಜಲ್ಲಿ ಸಿಕ್ಕಾಪಟ್ಟೆ ಫೈಬರ್ ಸಿಗುತ್ತೆ. ಎಸ್ಪೆಷಲಿ ಮೊಳಕೆ ಕಾಳುಗಳಲ್ಲಿ ಹೆಸರು ಕಾಳು ಅಂತ ಏನು ಬರುತ್ತೆ, ಅದನ್ನ ನೀವು ಮೊಳಕೆ ಕಟ್ಟಾದ್ರೂ ತಿನ್ಬೋದು, ಇಲ್ಲಾಂದ್ರೆ ಹಾಗೆ ತಿನ್ಬೋದು. ಇದರಲ್ಲಿ ನಿಮ್ಗೆ ಮೇನ್ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಇದು ಇವಾಗ ಹಸಿದು ಏನು ತಿಂತೀವಿ ಅದರಲ್ಲಿ ನಿಮಗೆ ಸರಿಸುಮಾರು 25 ಗ್ರಾಮ್ ಅಷ್ಟು ನಿಮಗೆ ಪ್ರೋಟೀನ್ ಸಿಗುತ್ತೆ, 24-25 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ ಹಸಿ ತಿಂದರೆ. ಬಟ್ ನೀವು ಬೇಯಿಸ್ಕೊಂಡು ತಿಂದರೆ, ಈ ಥರ ಬಾಯಿಲ್ ಮಾಡ್ಬಿಟ್ಟು ಮೆತ್ತಗೆ ತಿಂತೀವಲ್ಲ, ಅದರಲ್ಲಿ ನಿಮಗೆ 7 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಬಟ್ ಕೆಲವರಿಗೆ ಹಸಿ ತಿಂದರೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಕೆಲವರಿಗೆ ಮೋಷನ್ ಪ್ರಾಬ್ಲಮ್ ಆಗ್ಬೋದು, ಇಲ್ಲಾಂದರೆ ಕೆಲವರು ಸ್ವಲ್ಪ ಹೊಟ್ಟೆ ನೋವು ಬರೋ ಥರ ಫೀಲ್ ಆಗ್ಬೋದು. ಬಟ್ ಕೆಲವ್ರು ಜೀರ್ಣಶಕ್ತಿ ಚೆನ್ನಾಗಿತ್ತು ಅಂದರೆ ಇದು ತುಂಬ ಒಳ್ಳೆಯದು ಹಸಿ ತಿನ್ನೋದು. ಇನ್ನು ಕೆಲವರು ಈ ಥರ ಬೇಯಿಸ್ಕೊಂಡು ತಿಂತಾರಲ್ಲ, ಆವಾಗ ಏನಾಗುತ್ತೆ, ಬಾಯಿಲ್ ಮಾಡಿದಾಗ ಸ್ವಲ್ಪ ಪ್ರೋಟೀನು ಕಡಿಮೆ ಆಗುತ್ತೆ. ನಿಮಗೆ ಬಾಯಿಲ್ ಮಾಡಿದಾಗ ಇದರಲ್ಲಿ 7 ಗ್ರಾಮ್ ಅಷ್ಟು ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಹೆಸರು ಕಾಳು ಆಗಿರ್ಬೋದು ಅಥವಾ ಈ ಸ್ಪೌಟ್ಸ್ ಅಂತ ಏನು ಕರಿತೀವಿ, ಇದಕ್ಕೆ ನಾನು 8ನೇ ಸ್ಥಾನ ಕೊಡ್ತಾ ಇದ್ದೀನಿ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ಗೆ. ಆಯ್ತಾ? ತುಂಬ ಬೋರ್ ಆಗಬೇಡಿ, ಆಲ್ರೆಡಿ ಆಕಳಿಸೋಕೆ ಶುರು ಮಾಡಿದ್ದೀರಾ ಅಂತ ಗೊತ್ತು. ಆಯ್ತಾ? ನಿಮ್ಮ ವ್ಲಾಗ್ಸ್ ಆಗಿರ್ಬೋದು, ನಿಮ್ಮ ಸೀರಿಯಲ್ಸ್ಗಳಾಗಿರ್ಬೋದು ಎಲ್ಲೂ ಹೋಗಲ್ಲ. ಇದನ್ನ ಆರಾಮಾಗಿ ಶ್ರದ್ಧೆಯಿಂದ ಬರ್ಕೊಳ್ಳಿ. ಇದು ಲೈಫ್ ಟೈಮ್ ಯೂಸ್ ಮಾಡ್ಕೋಬೋದು ಈ ಪ್ರೋಟೀನ್ ಸೋರ್ಸ್ನ ನೀವು. ಇನ್ನು ನನ್ನ 7ನೇ ಸ್ಥಾನ ಬಂದ್ಬಿಟ್ಟು ಇದು ಮೊಸರು ಅಥವಾ ಯೋಗರ್ಟ್. ಮೊಸರಲ್ಲಿ ನಿಮಗೆ ಆಲ್ಮೋಸ್ಟು ಏನಿಲ್ಲ ಅಂದರೂ ಒಂದು 10ರಿಂದ 11 ಗ್ರಾಮ್ ಅಷ್ಟು ನಿಮಗೆ ಪ್ರೋಟೀನ್ ಸಿಗುತ್ತೆ. ಆಯಿತಾ? ಇದು ಮಧ್ಯಾಹ್ನ ನೀವು ಲಂಚ್ ಟೈಮಲ್ಲಿ ಯೂಸ್ ಮಾಡ್ಕೋಬೋದು ಮೊಸರನ್ನ, ಅಥವಾ ಬೆಳಗಿನ ಜಾವ ನೀವು ರೊಟ್ಟಿ ಜೊತೆಗೋ ಚಪಾತಿ ಜೊತೆಗೋ ತಿನ್ಬೋದು. ನಿಮ್ಗೊಂದು ಪ್ರೋಟೀನ್ ಸೋರ್ಸ್ ಬೇಕು ಅಂತ ಹೇಳಿದ್ರೆ ಮನೆಯಲ್ಲೇ ಸಿಗುವಂಥದ್ದು ಮೊಸರಲ್ಲೂ ನಿಮಗೆ 10ರಿಂದ 11 ಗ್ರಾಮು ಪ್ರೋಟೀನ್ ಸಿಗುತ್ತೆ. ಇದು ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಅಂತಲೂ ಹೇಳ್ಬೋದು. ಆಯಿತಾ? ಮೊಸರು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ವೆಯ್ಟ್ ಲಾಸ್ ಅವರಾಗಿರ್ಬೋದು, ಅಥವಾ ವೆಯ್ಟ್ ಗೇನ್ ಮಾಡೋರಾದರೂ ಆಗಿರ್ಬೋದು, ಅಥವಾ ಕಾಮನ್ ಪೀಪಲ್ ಆದರೂ ಆಗಿರ್ಬೋದು. ಇದು 7ನೇದು ಅಂತ ಹೇಳ್ತೀನಿ ಮೊಸರು. ಇನ್ನು 6ನೇದು ಬಂದ್ಬಿಟ್ಟು
ಪನ್ನೀರು ಆಯ್ತಾ. ವೆಜಿಟೇರಿಯನ್ಸ್ಗಳಿಗಂತೂ ಇದು ಸಿಕ್ಕಾಪಟ್ಟೆ ಫೇವ್ರೇಟು. ಯಾವುದು ಫಸ್ಟ್ ಪ್ರೋಟೀನು ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ವೆಜಿಟೇರಿಯನ್ಸ್ಗೆ ಪನ್ನೀರ್ ಪನ್ನೀರ್ ಪನ್ನೀರ್. ಈ ಪನ್ನೀರಲ್ಲಿ ಎಷ್ಟು ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ ನಿಮಗೆ? 100 ಗ್ರಾಮಲ್ಲಿ ಮಿನಿಮಮ್ ಅಂತ ಹೇಳಿದ್ರು 18 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ ಪನ್ನೀರಲ್ಲಿ ಆಯ್ತಾ. ವೆಜಿಟೇರಿಯನ್ ಇದು ಫೇವ್ರೇಟ್ ಅಂತಾನು ಇದು ಏನಂತಾರೆ ಇದಾಗ್ಬಿಟ್ಟಿದೆ, ಬಿಂಬಿಸ್ತಾರೆ ಎಲ್ಲರೂ ಇದನ್ನ. ಬಟ್ ಇದನ್ನ ಜಾಸ್ತಿ ಡೀಪ್ ಫ್ರೈ ಮಾಡಿ ತಿನ್ನಬಾರ್ದು ಆಯ್ತಾ. ಲೈಟಾಗಿ ಫ್ರೈ ಮಾಡ್ಕೊಂಡು ತಿಂದಾಗ ನಿಮಗೆ ಅದರಲ್ಲಿ ಏನಿದೆ ಪ್ರೋಟೀನು 18% ಅಷ್ಟು ನಿಮಗೆ ಪ್ರೋಟೀನು, 18 ಗ್ರಾಮ್ ಪ್ರೋಟೀನು ನಿಮ್ಮ ಬಾಡಿಗೆ ಸಿಗುತ್ತೆ. ಇದನ್ನ ನೀವು ಯೂಸ್ ಮಾಡ್ಬೋದು, ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್ಗೆ. ಇದು 6ನೇದಾಗಿತ್ತು. ಇನ್ನು 5ನೇದು ಬಂದ್ಬಿಟ್ಟು ಸೋಯಾ ಚಂಕ್ಸು. ಈ ಸೋಯಾ ಚಂಕ್ಸು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ಆಯ್ತಾ. ಇದು ಯಾರ್ಯಾರಿಗೆ ಪ್ರೋಟೀನ್ ಬೇಕು, ಡೈಲಿ ಪ್ರೋಟೀನ್ ಬೇಕು ಅಂತ ಇರ್ತಾರಲ್ಲ ಅವರಿಗೆ ಇದು ಚೀಪ್ ಆ್ಯಂಡ್ ಬೆಸ್ಟು. ಮಿನಿಮಮ್ ಅಂತ ಹೇಳಿದ್ರು 50ರಿಂದ 52 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ ಇದರಲ್ಲಿ ಸೋಯಾ ಚಂಕ್ಸಲ್ಲಿ. 100 ಗ್ರಾಮ್ ಸೋಯಾ ಚಂಕ್ಸಲ್ಲಿ ಇದು ನಿಮಗೆ ಕಡಿಮೆ ಬೆಲೆಗೂ ಸಿಗುತ್ತೆ. ಇದರಲ್ಲಿ ಪ್ರೋಟೀನು ಜಾಸ್ತಿ ಇರುತ್ತೆ. ಬಟ್ ಇದು ಸುಮಾರು ಜನಕ್ಕೆ ಟೇಸ್ಟ್ ಇಷ್ಟ ಆಗಲ್ಲ, ಅದೇ ಮೇಯ್ನ್ ಪ್ರಾಬ್ಲಮ್ಮು. ಪ್ರೋಟೀನ್ ಏನೋ ಸಿಕ್ಕಾಪಟ್ಟೆ ಇದೆ, ಬಟ್ ಟೇಸ್ಟ್ ಇಷ್ಟ ಆಗಲ್ವಲ್ಲ ಅನ್ನೋರಿಗೆ ಇದು ಸ್ವಲ್ಪ ಮಿಕ್ಸ್ಡ್ ಒಪಿನಿಯನ್ ಅಂತ ಹೇಳ್ಬೋದು. ಬಟ್ ಏನಂತಾರೆ, ನಂಗೆ ಟೇಸ್ಟು ಬೇಡ ಏನೂ ಬೇಡ, ನನಗೆ ಒಳ್ಳೆ ಪ್ರೋಟೀನ್ ಸೋರ್ಸ್ ಬೇಕು ಅಂತ ಹೇಳಿದ್ರೆ ನೀವು ಸೋಯಾ ಚಂಕ್ಸ್ ಕಡೆ ಮುಖ ಮಾಡ್ಬೋದು. ಇದು 5ನೇದು ಅಂತ ನಾನು ಹೇಳ್ತೀನಿ ಇದರಲ್ಲಿ. ಇನ್ನು 4ನೇದು ಬಂದ್ಬಿಟ್ಟು ಫಿಶ್ಶು, ಮೀನು. ಫಿಶಲ್ಲಿ ಏನೇನಿಲ್ಲ ಆಯಿತಾ, ಪ್ರೋಟೀನು ಮತ್ತು ಒಮೆಗಾ 3 ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ ಇರೋವಂಥ ಫಿಶ್ಶು. ಇದು ನಾನ್ ವೆಜಿಟೇರಿಯನ್ಸ್ ಅವ್ರಿಗಂತೂ ಹಬ್ಬ ಇದು. ನೀವು ಮೀನನ್ನು ಅಟ್ಲೀಸ್ಟ್ ವಾರದಲ್ಲಿ 2ರಿಂದ 3 ಬಾರಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದು ಸಿಕ್ಕಾಪಟ್ಟೆ ಒಳ್ಳೆಯದು, ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡೋರು ಆಯಿತಾ. ಇದರಲ್ಲಿ ನಿಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಮಿನಿಮಮ್ ಅಂದ್ರೂ 20ರಿಂದ 24 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಮತ್ತು ಒಮೆಗಾ 3 ರಿಚ್ ಇದು ಆಯಿತಾ. ಒಮೆಗಾ 3 ನೀವು ನಿಮ್ಮ ಬಾಡಿ ಹೋದಷ್ಟು ನಿಮ್ಮ ಜಾಯಿಂಟ್ಸ್ಗೂ ಒಳ್ಳೆಯದು, ನಿಮ್ಮ ಮಸಲ್ಸ್ಗೂ ಒಳ್ಳೆಯದು ಆಯಿತಾ. ಇದು ತುಂಬ ಡೀಪ್ ಫ್ರೈ ಮಾಡಿ ತಿನ್ನಬೇಡಿ. ಇದನ್ನು ನೀವು ಸ್ವಲ್ಪ ಲೈಟ್ ಫ್ರೈ ಮಾಡಿಕೊಂಡು ಆಯಿಲ್ನ ಕಡಿಮೆ ಮಾಡ್ಕೊಂಡು ತಿಂದಾಗ ನಿಮಗೆ ಇದರಲ್ಲಿ 20ರಿಂದ 24 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ ಫಿಶಲ್ಲಿ. ಇನ್ನು ಇದು ಎಷ್ಟನೇದಾಗಿತ್ತು? ಇದು 4ನೇದಾಗಿತ್ತು. ಇನ್ನು 3ನೇದು ಬಂದ್ಬಿಟ್ಟು ಕಡಲೆಕಾಳು ಆಯಿತಾ. ಈ ಕಡಲೆಕಾಳು ಅಷ್ಟೇ, ಇದು ನಿಮಗೆ ಆಲ್ಮೋಸ್ಟು ಒಂದು 20ರಿಂದ 22 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಎಸ್ಪೆಷಲಿ ವೆಜಿಟೇರಿಯನ್ಸ್ಗಂತೂ ಇದು ಒಂಥರ ಹಬ್ಬನೇ ಅಂತ ಹೇಳ್ಬೋದು. ಕಡಲೆಕಾಳು ಸಿಕ್ಕಾಪಟ್ಟೆ ಒಳ್ಳೆಯದು, ಎಸ್ಪೆಷಲಿ ನಿಮ್ಮ ಮಸಲ್ಸ್ ಬಿಲ್ಡಿಂಗ್ ಆಗಿರ್ಬೋದು. ಫ್ಯಾಟ್ ಲಾಸ್ಗೆ ನಾನು ಅಷ್ಟೊಂದು ಪ್ರೆಫರ್ ಮಾಡಲ್ಲ ಕಡಲೆಕಾಳನ್ನ ಆಯಿತಾ. ಬಟ್ ವೆಯ್ಟ್ ಗೇನ್ಗೆ ಮತ್ತು ಮಸಲ್ ಬಿಲ್ಡಿಂಗ್ ಮಾಡೋರಿಗೆ ಕಡಲೆಕಾಳು ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ಲು, ಎಸ್ಪೆಷಲಿ 20ರಿಂದ 22 ಗ್ರಾಮ್ ಪ್ರೋಟೀನ್ ಸಿಗೋದ್ರಿಂದ. ಇದು ನನ್ನ 3ನೇದಾಗಿತ್ತು, ಇದು ಕಡಲೆಕಾಳು. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಪ್ರೋಟೀನ್ ಸೋರ್ಸ್ಗೆ ಇದು ಸಿಕ್ಕಾಪಟ್ಟೆ ಒಳ್ಳೆಯದು. ಇನ್ನು ನನ್ನ ಟಾಪ್ 2 ಬಂದ್ಬಿಟ್ಟು ಚಿಕನ್ ಅಂತ ಹೇಳಿದ್ರೆ ಎಲ್ಲರೂ ಕಣ್ಣು ಹರಳ್ಬಿಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಫ್ಯಾಟ್ ಲಾಸ್ ಮಾಡೋರಾಗಿರ್ಬೋದು, ವೆಯ್ಟ್ ಲಾಸ್ ಮಾಡೋರಾಗಿರ್ಬೋದು, ಅಥವಾ ವೆಯ್ಟ್ ಗೇನ್ ಮಾಡೋರಾಗಿರ್ಬೋದು, ಮಸಲ್ ಬಿಲ್ಡಿಂಗ್ ಆಗಿರ್ಬೋದು, ಅವ್ರದ್ದೆಲ್ಲ ಫಸ್ಟ್ ಚಾಯ್ಸ್ ಬರೋದೇ ಚಿಕನ್ನು. ಅದರಲ್ಲಿ ಚಿಕನ್ ಅಂತ ಹೇಳಿದ್ರೆ ಲೆಗ್ ಪೀಸು ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವುದಾದ್ರೂ ಪೀಸ್ಗಳು ತಿನ್ನೋದೆಲ್ಲ ಬೋನ್ಲೆಸ್ ಪೀಸ್ ತಿನ್ನಬೇಕು ನೀವು, ಎಸ್ಪೆಷಲಿ ನಿಮಗೆ ಒಳ್ಳೆ ಪ್ರೋಟೀನ್ ಸಿಗಬೇಕು ಅಂತ ಹೇಳಿದ್ರೆ. ಇದರಲ್ಲಿ ನಿಮಗೆ 100 ಗ್ರಾಮಲ್ಲಿ 27ರಿಂದ 30 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಇದು ಸಿಕ್ಕಾಪಟ್ಟೆ ಒಳ್ಳೆ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ಬೋದು, ಎಸ್ಪೆಷಲಿ ನಾನ್ ವೆಜಿಟೇರಿಯನ್ಸ್ಗೆ ಚಿಕನ್ನು. ಸೊ ಇದು ನನ್ನ ಟಾಪ್ 2 ಆಗಿತ್ತು ಪ್ರೋಟೀನ್ ಸೋರ್ಸಲ್ಲಿ. ಇನ್ನು ಲಾಸ್ಟ್ ಟಾಪ್ 1 ಬಂದ್ಬಿಟ್ಟು ಯಾವುದು ಅಂತ ಸುಮಾರು ಜನ ನೀವು ಗೆಸ್ ಮಾಡ್ತಿರ್ತಾರೆ, ಕೆಲವ್ರಿಗೆ ಆನ್ಸರು ಗೊತ್ತಿರುತ್ತೆ. ಅದೇನು ಅಂತ ಹೇಳಿದ್ರೆ ಎಗ್ಗು, ಮೊಟ್ಟೆ. ಪ್ಯೂರ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು ಇದನ್ನು, ಎಗ್ಗನ್ನು ಆಯಿತಾ. ಒಂದು ಮೊಟ್ಟೆಯಲ್ಲಿ ನಿಮಗೆ 6 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಫುಲ್ ಮೊಟ್ಟೆ ಒಳಗಡೆ ಎಲ್ಲೋನು ಮತ್ತು ವೈಟು ಎರಡೂ ಸೇರಿಸಿ ಆಯಿತಾ. ಇದರಲ್ಲಿ ನಿಮಗೆ 6 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಇವಾಗ ನೀವು ಡೈಲಿ ಒಂದು 4 ಮೊಟ್ಟೆ ತೊಗೊಂಡ್ರು ನಿಮಗೆ ಅದರಲ್ಲೇ ಮಿನಿಮಮ್ ಆದರೂ 24 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಕ್ಬಿಡುತ್ತೆ. ಸೊ ಇದು ಪ್ಯೂರ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಇದು ನನ್ನ ಲಿಸ್ಟಲ್ಲಿ ಟಾಪ್ 1 ಅಂತ ಹೇಳ್ತೀನಿ. ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು, ವೆಯ್ಟ್ ಗೇನ್ ಮಾಡೋರಾಗಿರ್ಬೋದು, ಅಥವಾ ಫ್ಯಾಟ್ ಲಾಸ್ ಮಾಡೋರಾಗಿರ್ಬೋದು, ಎಗ್ಗು ಸಿಕ್ಕಾಪಟ್ಟೆ ಒಳ್ಳೆಯದು. ಪ್ರೋಟೀನು ಪ್ರತಿಯೊಬ್ಬರೂ ಎಗ್ಗನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಎಸ್ಪೆಷಲಿ ಈ ನಡುವೆ ವೆಜಿಟೇರಿಯನ್ಸನ್ನು ಕೆಲವರು ಎಗಿಟೇರಿಯನ್ಸ್ ಆಗ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್ ಇದೆ ಅಂತ ಆಯಿತಾ. ನೀವು ಇದನ್ನು ನಿಮ್ಮ ಲಿಸ್ಟಲ್ಲಿ
ಟಾಪಲ್ಲಿ ಇಟ್ಕೋಬೋದು ಮೊಟ್ಟೆ ಸಿಕ್ಕಾಪಟ್ಟೆ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನು. ಆಯಿತಾ, ಇಷ್ಟೆಲ್ಲ ಆಗಿತ್ತು. ಇದು ಕಂಪ್ಲೀಟಾಗಿ 10 ಫುಡ್ಗಳು. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲಿ ನೋಡಿ, ಬರ್ಕೊಳ್ಳಿ, ಹಿಂದೆ ಹೋಗಿ ಮುಂದೆ ಹೋಗಿ, ನಿಮ್ಗೆ ಯಾವ್ದು ಅರ್ಥ ಆಗಿಲ್ವೋ ಅದನ್ನು ಬರ್ಕೊಂಡು ಇದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ನಿಮಗೆ ಪ್ರೋಟೀನ್ ಸೋರ್ಸ್ ಸಿಕ್ತು. ಬಟ್ ಇವಾಗ ವೆಯ್ಟ್ ಲಾಸು ಫ್ಯಾಟ್ ಲಾಸ್ ಮಾಡೋರು ಸಿಕ್ಕಾಪಟ್ಟೆ ಜನ ತಲೆ ಕೆಡಿಸ್ಕೊಬಿಟ್ಟಿರ್ತೀರ. ಸರ್ ಇವೆಲ್ಲ ಪ್ರೋಟೀನ್ ಎಲ್ಲ ತಿಂತೀನಿ ಮಾಡ್ತೀನಿ ಆದರೂ ನನ್ನ ಕೆಲವು ವೆಯ್ಟ್ ಲಾಸ್ ಆಗ್ತಿರಲ್ಲ, ಏನು ಸರ್ ಮಾಡೋದು ಅಂತ. ಆಯಿತಾ, ನಿಮಗೆ ಮೇಯ್ನ್ ಪ್ರಾಬ್ಲಮ್ ಬಂದ್ಬಿಟ್ಟು ಪ್ರಾಪರ್ ಗೈಡೆನ್ಸ್ ಇಲ್ಲ. ಹೆಂಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಕೂತ್ಕೊತೀರಾ. ಎಕ್ಸ್ಪೆರಿಮೆಂಟ್ ಮಾಡೋ ಬದಲು ಆಯಿತಾ, ಒಂದು ಪ್ರಾಪರ್ ಗೈಡೆನ್ಸ್ ತೊಗೊಂಡು ಯಾವ್ಯಾವ ಪ್ರಮಾಣದಲ್ಲಿ ಪ್ರೋಟೀನ್ ಎಷ್ಟು ತಿನ್ನಬೇಕು, ಕಾರ್ಬ್ಸ್ ಎಷ್ಟು ತಿನ್ನಬೇಕು, ಫೈಬರ್ ಎಷ್ಟು ತಿನ್ನಬೇಕು ಅನ್ನೋದನ್ನು ನೀವು ತಿಳ್ಕೊಂಡು ವೆಯ್ಟ್ ಲಾಸ್ ಮಾಡಿದಾಗ ನೀವು ಇನ್ನೂ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ತಿಂಗಳಿಗೆ 4ರಿಂದ 6 kg ವೆಯ್ಟ್ ಲಾಸ್ ಮಾಡ್ಬೋದು. ಎಸ್ಪೆಷಲಿ ನನ್ನ ಕ್ಲೈಂಟ್ಸ್ಗಳು ಅಷ್ಟೇ ಮಾಡ್ತಾ ಇದ್ದಾರೆ. ಹ್ಯಾಪಿಯಾಗಿ ಅವ್ರು ಡಯಟೇ ಮಾಡ್ತಿರೋ ಥರ ಫೀಲ್ ಇಲ್ಲ, ಅಷ್ಟು ಖುಷಿಯಾಗಿ ಅವ್ರು ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ. ನೀವು ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಇಲ್ಲಿ ಬರ್ತಿರೋ ನಂಬರ್ಗೆ ಕಮೆಂಟ್ ಮಾಡಿ, ಇಲ್ಲಿ ಪರ್ಸ್ನಲ್ ಕೋಚಿಂಗ್ಗೆ ನೀವು ಎನ್ರೋಲ್ ಆಗಿ ಜಾಯಿನ್ ಆಗಿಬಿಟ್ಟು ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಆಯಿತಾ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ, ಪ್ರೋಟೀನ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕು ಮತ್ತು ಸಬ್ಸ್ಕ್ರೈಬ್ ಕೊಟ್ಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.